ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಬೆಂಗಳೂರು ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ 2026ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ರವರು ನೆರವೇರಿಸಿದರು. ದೀಪ ಬೆಳಗಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಡೊಳ್ಳು ಬಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 38 ಜನರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಲಾಯಿತು. ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದಿರುವ 46 ಶಾಲೆಗಳ ಆಡಳಿತ ಮಂಡಳಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ವಿ. ಸುರೇಶ್ ರವರು, ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಆರ್. ಬಿ. ಬೀರೇಗೌಡರವರು ಸೇರಿದಂತೆ ಒಕ್ಕೂಟದ ಎಲ್ಲ ಸದಸ್ಯರು ಹಾಗೂ ಅನೇಕ ಮುಖಂಡರು, ಗಣ್ಯರು, ಶಾಲೆಯ ಮುಖ್ಯಸ್ಥರು ಹಾಗೂ ಮಕ್ಕಳು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಅಧ್ಯಕ್ಷರಾಗಿ ವಿ. ಸುರೇಶ್ ಮಾತಾಡ್ತಾ ಇದ್ದೀನಿ. ನಮ್ಮ ಸಂಘ ಒಕ್ಕೂಟವನ್ನು ನಾವು ತಯಾರು ಮಾಡಿದ್ಮೇಲೆ 5ನೇ ವರ್ಷ ನಾವು ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಕೆಂಪೇಗೌಡ ಜಯಂತಿ ಮಾಡೋದ್ರ ಜೊತೆಗೆ ಉತ್ತಮ ಅಭಿವೃದ್ಧಿ ಯಾರು ಮಾಡಿದ್ದಾರೆ, ಯಾವ್ಯಾವ ಇಲ್ಲ, ನಾನು ಎಲ್ಲ ಕೇಳಿ ಕೆಲಸ ಮಾಡೋದಂಥವ್ರಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀನಿ. ಈ ವರ್ಷ ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ SSLC ಪರೀಕ್ಷೆಯಲ್ಲಿ 2026 100ಕ್ಕೆ 100 ಅಂಕ ಪರ್ಸೆಂಟೇಜ್ ಅಂಕ ರಿಸಲ್ಟನ್ನು ಪಡೆದಂಥ ಫಲಿತಾಂಶ ಪಡೆದಂಥ ಶಾಲೆಗಳಿಗೆ ಈ ಸರಿ ಅವ್ರಿಗೂ ಸಹ ನಾವು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಇದೇನು ಯಾಕೆಂದರೆ ಕೊಟ್ಟಿದ್ದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಇದು ಫಲಿತಾಂಶ ಬರಲಿ ಶಾಲೆಗಳಿಗೂ ಮಕ್ಕಳಿಗೂ ಸ್ವಲ್ಪ ಇದರಿಂದ ಒಂದು ಅತಿಯಾದ ಒಂದು ಆಸೆ ಹೊರಟಾಗಿ ಅವರು ವಿದ್ಯಾಭ್ಯಾಸದಲ್ಲಿ ವ್ಯಾಸಂಗ ಮಾಡೋದು ಒಳಕ್ಕೆ ಅನುಕೂಲ ಆಗ್ತಾ ಇದೆ ಹೇಳಿ ನಾವು ಮಾಡ್ತಾಯಿದ್ದೀವಿ. ಇದೇ ರೀತಿ ನಮ್ಮ ಒಕ್ಕೂಟದಿಂದ ಮುಂದೆ ಸೆಪ್ಟೆಂಬರ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೀವಿ. ಉತ್ತಮ 100-150 ಜನ ಉತ್ತಮ ಶಿಕ್ಷಕರನ್ನು ಅವತ್ತು ಆಯ್ಕೆ ಮಾಡಿ ಅವ್ರಿಗೂ ಪ್ರಶಸ್ತಿ ಕೊಡ್ತೀವಿ. ನವೆಂಬರ್ನಲ್ಲಿ ಮಕ್ಕಳ ದಿನಾಚರಣೆ ಮಾಡ್ತೇವೆ. ಅದರಲ್ಲಿ ಎಲ್ಲ ಪ್ರತಿ ಶಾಲೆಯಿಂದ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಅವ್ರಿಗೂ ಒಂದು ವಿಶೇಷವಾಗಿ ಆಯ್ಕೆ ಮಾಡಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಸರ್, ಎಷ್ಟು ಜನಕ್ಕೆ ಇವತ್ತು ಕೆಂಪೇಗೌಡ? ಇವತ್ತು 45 ಜನಕ್ಕೆ ಕೆಂಪೇಗೌಡ ಪ್ರಶಸ್ತಿ. ಯಾವ್ಯಾವ ಕ್ಷೇತ್ರದಲ್ಲಿ? ಶಿಕ್ಷಣ ಕ್ಷೇತ್ರ ಇದೆ, ವೈದ್ಯಕೀಯ ಕ್ಷೇತ್ರ ಇದೆ, ನಮ್ಮ BBMP ಕ್ಷೇತ್ರದಿಂದ ಇದೆ, ರಂಗ ಕಲಾವಿದರಿದ್ದಾರೆ, ಇನ್ನೂ ಅನೇಕ ನರ್ಸ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಅನೇಕ ಎಲ್ಲ ಕ್ಷೇತ್ರಗಳಿಂದ ಆಯ್ಕೆ ಮಾಡಿದ್ದೀವಿ. 45 ಜನಗಳನ್ನು ಆ ಥರ ಮಾಡಿ ನಾವು ಪ್ರತಿ ವರ್ಷ ಆ ಥರ ವಿಶೇಷವಾಗಿ ಆಯ್ಕೆ ಮಾಡ್ತಾಯಿದ್ದೀವಿ. ಯಾವ್ಯಾವ ಕ್ಷೇತ್ರ ಗುರುತಿಸಿ ನಮ್ಮೆಲ್ಲ ಒಕ್ಕೂಟದಲ್ಲಿ ಇರುವಂಥ ಎಲ್ಲ ಸದಸ್ಯರು ಗುರುತಿಸ್ತಾರೆ. ಒಂದೊಂದು ಕ್ಷೇತ್ರದಲ್ಲಿ ಇರೋಂಥವ್ರು ಅಂಥವ್ರು ಗುರುತಿಸಿ ನಾವು ಮಾಡಿ ಕೆಂಪೇಗೌಡ ಜಯಂತಿ ಮಾಡ್ತಾಯಿದ್ದೀವಿ. ಸರ್, ನೀವು ಹೇಳೋದಾರ ಇವತ್ತಿನ ಕಾರ್ಯಕ್ರಮ? ಕೆಂಪೇಗೌಡ ಕಾರ್ಯಕ್ರಮ ಅಂತಂದರೆ ಅದು ನಮ್ಮ ಒಂದು ಬೆಂಗಳೂರು ಒಂದು ಭಾಗದಲ್ಲಿ ಮಾಡೋದಕ್ಕಲ್ಲ, ಇಡೀ ಕರ್ನಾಟಕನೇ ಆಚರಣೆ ಮಾಡ್ತಾ ಇದೆ. ಯಾಕೆ ಅಂತಂದರೆ ಅವ್ರು ಹಾಕಿಕೊಟ್ಟ ಒಂದು ಬುನಾದಿ, ಅವ್ರು ಹಾಕಿಕೊಟ್ಟ ಈ ಒಂದು ಯಲಹಂಕ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಇಡೀ ಕರ್ನಾಟಕದಾದ್ಯಂತೆಲ್ಲ ಅವರು ಒಂದು ಪ್ರಚಾರ ಆಗ್ತಾ ಇದೆ. ಅಂತಂದರೆ ಅವರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಸ್ಯಾನಿಟ್ರಿ ಆಗ್ಬೋದು, ವಾಟರ್ ಟ್ಯಾಂಕ್ ಇರಬಹುದು, ಟ್ಯಾಂಕ್ಸು,
ಅವ್ರು ಮಾಡಿರೋಂಥ ಪೇಟೆ, ನಗರಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಈ ಥರ ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿ ಒಂದೊಂದು ಕ್ಷೇತ್ರದಕ್ಕೂ ಗುರುತಿಸಿ ಅವರೆಲ್ಲರೂ ಎಲ್ಲ ಜಾತಿ, ಭಾಷೆ, ಧರ್ಮ ಇಲ್ಲದಿರ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಕೆಂಪೇಗೌಡರು ಮಾಡಿದ್ದಾರೆ. ಅದಕ್ಕೆ ಅವರನ್ನು ಇವತ್ತೆಲ್ಲ ಕರ್ನಾಟಕದಾದ್ಯಂತನೂ ಅವರ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಒಕ್ಕೂಟದಲ್ಲಿ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಒಂದು ಇದು ಗೊತ್ತಾಗಬೇಕು, ಹಿಸ್ಟ್ರಿ ಗೊತ್ತಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಇದು 6ನೇ ವರ್ಷ ಅಂದ್ಕೊಳ್ತೀನಿ. ಇದೇ ರೀತಿಯಲ್ಲಿ ನಮ್ಮ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ ಆಗ್ಬೋದು, ಚಿಲ್ಡ್ರನ್ಸ್ ಡೇ ಆಗ್ಬೋದು, ಅದೇ ರೀತಿ ಮತ್ತು ಇನ್ನೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರ ರೂಪದಲ್ಲಿ ನಮ್ಮ ಶಿಕ್ಷಕರನ್ನ ಟ್ರೈನ್ ಮಾಡಿ ಈ ವರ್ಷ ನಮ್ಮ ಬೆಂಗಳೂರಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ಬೆಂಗಳೂರು ಯಲಹಂಕ ವಲಯ 4 ಆ ಒಂದು ರೀತಿಯಲ್ಲಿ ನಾವು ಈ ನಮ್ಮ ಒಕ್ಕೂಟದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದೇ ಮುಂಜಾನೆ ಇದೇ ಥರ ಕಾರ್ಯಕ್ರಮಗಳನ್ನು ಮಾಡ್ತೀವಿ.